ಯಾಕೆ ಎಷ್ಟು ಅಪ್ಸೆಟ್ ಆಗಿದ್ದೀರಾ? ಅಜ್ಜಿನ ತುಂಬಾನೇ ಹಚ್ಕೊಂಡಿದ್ದೆ. ನಾನು ಅವ್ರ ಜೊತೆ ಇರಬೇಕಾಗಿತ್ತು. ನಂಗೆ ಅರ್ಥ ಆಗುತ್ತೆ ನೀವು ಅಜ್ಜಿನ ತುಂಬಾನೇ ಹಚ್ಕೊಂಡಿದ್ರಿ ಅಂತ. ಅಜ್ಜಿ ನಿಮ್ಗೆ ತುಂಬಾನೇ ಹತ್ರ ಆಗಿದ್ರು. ನಿಮ್ ಜೀವನದಲ್ಲಿ ಅವ್ರ ಪಾತ್ರ ತುಂಬಾ ದೊಡ್ಡದಿದೆ. ನಿಮ್ಮಮ್ಮ ಬಿಟ್ಟು ಹೋದ್ಮೇಲೂ ಅಜ್ಜಿನೇ ನಿಮ್ಮನ್ನ ನೋಡ್ಕೊಂಡ್ರು. ನಿಮ್ ಬೆಳವಣಿಗೆಯಲ್ಲಿ, ನಿಮ್ ಜೀವನದ ಪ್ರತಿ ಹಂತದಲ್ಲಿ ಅವ್ರು ನಿಮ್ ಜೊತೆಲೇ ಇದ್ರು. ನಾನ್ ಬಂದ್ಮೇಲೂ ಕೂಡ ನಮ್ಮಿಬ್ಬರ ಮಧ್ಯದಲ್ಲಿ ಅವರೇ ಕಾಮನ್ ಲಿಂಕ್ ಆಗಿದ್ರು. ನಮ್ಮಿಬ್ಬರನ್ನ ಒಂದಾಗಿ ಬೆಸ್ತಿತ್ತು ಅವರು. ಸೊ ನಿಮಗೆ ಫೀಲ್ ಆಗೋದು ಸಹಜ. ಅಜ್ಜಿ ನಿಮ್ಮ ಪಾಲಿಗೆ ಬರೀ ಅಜ್ಜಿ ಅಲ್ಲ, ಅವರೊಂದು ಇಮೋಷನ್, ಸ್ಟ್ರಾಂಗ್ ಇಮೋಷನ್ ಅವರು. ಹೌದು, ನೀವು ಬರೋದಕ್ಕಿಂತ ಮುಂಚೆ ಈ ಗೌತಮ್ ದಿವಾನಿ ಯಾರ್ದಾದ್ರೂ ಪ್ರೀತಿಗೆ ಬಗ್ಗಿದಾನೆ ಅಂದ್ರೆ ಅಜ್ಜಿ ಪ್ರೀತಿಗೆ ಮಾತ್ರ. ನನ್ನ ಲೈಫಲ್ಲಿ ಈ ಥರದ್ದೆಲ್ಲ ಆಗುತ್ತೆ, ಅಜ್ಜಿ ಇವತ್ತಿದಾರಲ್ಲ ಆ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಅಂತ ನಾನು ಯಾವತ್ತೂ ಎಣಿಸಿರ್ಲಿಲ್ಲ. ಮನುಷ್ಯನಿಗೆ ವಯಸ್ಸಾಗುತ್ತೆ, ವಯಸ್ಸಾದ್ಮೇಲೆ ತೊಂದರೆಗಳು ಬರೋದು ಸಹಜ. ಬಟ್ ನಾನು ಇದ್ದಾಗ್ಲೂ ಅವರು ಈ ತರ ಕಷ್ಟ ಅನುಭವಿಸ್ತಾ ಇದಾರಲ್ಲ, ಅದನ್ನ ಸಹಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಿದೆ. ಸಮಾಧಾನ ಮಾಡ್ಕೊಳ್ಳಿ. ನನ್ನ ಸಂಕಟ ಅದಲ್ಲ. ಮೊದಲಾಗಿದ್ರೆ ಏನಾದ್ರೂ ಒಂದು ಬದಲಿ ವ್ಯವಸ್ಥೆ ಮಾಡ್ತಿದ್ದೆ. ಈಗ ಎಲ್ಲ ಕಣ್ಮುಂದೆ ಕಾಣ್ತಾ ಇದೆ. ನಾನು ಏನೂ ಮಾಡಕ್ಕಾಗ್ತಿರೋ ಪರಿಸ್ಥಿತಿ ಇದ್ದೀನಿ. ಭಗವಂತ ಏನಾದ್ರೂ ಬಂದು ನಿನ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಮತ್ತೆ ಒಂದು ಮಗು ಮಾಡ್ಬಿಡಪ್ಪ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನನ್ನ ಮಗು ಆಗಿದ್ರೆ ಅಜ್ಜಿಗೆ ವಯಸ್ಸೇ ಆಗಲ್ವಲ್ಲ. ಅವ್ರು ಈ ತರ ಕಷ್ಟಪಡೋ ಅವಶ್ಯಕತೆನೂ ಇರಲ್ಲ. ಅವ್ರ ಮನೇಲಿ ರಾಣಿ ತರ ಇರ್ಬೋದು. ಕೇಳೋರ್ಗಿದೆಲ್ಲ ಹುಚ್ಚು ಕಲ್ಪನೆ ಅಂತ ಅನಿಸ್ಬೋದು. ಬಟ್ ನನ್ಗಂತೂ ಈ ಕ್ಷಣಕ್ಕೆ ಹಾಗೆ ಅನಿಸ್ತಾ ಇದೆ. ಲೈಫ್ ನಾವು ಓಡಿಸೋ ಗಾಡಿ ತರ ಅಲ್ವಲ್ಲ. ಗಾಡಿಗಾದ್ರೆ ರಿವರ್ಸ್ ಗೇರ್ ಇರುತ್ತೆ. ನಾವು ವಾಪಸ್ ಹೋಗಿ ಮಿಸ್ ಆಗಿರೋರ್ನ, ಮಿಸ್ ಆಗಿದ್ದನ್ನ ಎಲ್ಲ ಪಿಕಪ್ ಮಾಡ್ಬೋದು. ಹಾಗಾಗಲ್ವಲ್ಲ. ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ. ಬಟ್ ನೀವು ಇದರಿಂದ ಓವರ್ಕಮ್ ಆಗ್ಲೇಬೇಕು. ನಮ್ಮಪ್ಪ ಯಾವಾಗ್ಲೂ ಒಂದು ಮಾತು ಹೇಳೋರು,